ಅದ್ಭುತ ಸ್ವರೂಪನೂ ಆಲೋಚನಾಕರ್ತನೂ ಆಗಿರುವ ಏಸು ಪ್ರಭುವಿನ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಸ್ರಾಯೇಲ್ಯರ ಪ್ರಯಾಣ ಮುಂದುವರಿಯುತ್ತದೆ, ಗುಡಾರದ ನಕ್ಷೆ, ಮೋಶೆಯ ಪ್ರಾರ್ಥನೆಯು, ದೇವರ ಉತ್ತರವು, ಧರ್ಮಶಾಸ್ತ್ರದ ಹಲಿಗೆಗಳು ಹೊಸದಾಗಿ ಕೊಡಲ್ಪಟ್ಟದ್ದು ಎಂಬ ವಿಷಯಗಳನ್ನು ಕುರಿತು ಪ್ರಸ್ತಾಪಿಸಿದೆವು. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಟು ಅರಣ್ಯದಲ್ಲಿ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಅವರು ಹೊರಟು ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಸೇರುವರು ಎಂಬುದಾಗಿ ಯೆಹೋವ ದೇವರು ಅವರಿಗೆ ವಾಗ್ದಾನ ಮಾಡಿದ್ದನು. ಗುಡಾರದ ನಕ್ಷೆಯನ್ನು ದೇವರಿಂದ ಪಡೆದುಕೊಂಡ ಮೋಶೆಯು ಅವರಿಗಾಗಿ ಪ್ರಾರ್ಥನೆ ಮಾಡಿದನು. ಅದಕ್ಕೆ ಉತ್ತರವನ್ನು ಸಹ ದೇವರಿಂದ ಹೊಂದಿಕೊಂಡನು. ಇಸ್ರಾಯೇಲ್ಯರು ಮಾಡಿದ ಬಸವನ ಪೂಜೆಯನ್ನು ನೋಡಿ ಮೋಶೆಯು ಕೋಪದಿಂದ ತನ್ನ ಕೈಗಳಿಗೆ ದೇವರಿಂದ ಕೊಡಲ್ಪಟ್ಟ ಆಜ್ಞಾಶಾಸನಗಳನ್ನು ಒಡೆದು ಹಾಕಿಬಿಟ್ಟನು. ಆದರೆ ಅವನಿಗೆ ಇನ್ನೊಂದು ಅವಕಾಶವನ್ನು ದೇವರು ಕೊಟ್ಟನು. ಬನ್ನಿ, ನಮಗೆ ಅವಕಾಶಗಳನ್ನು ನೀಡುವ ಪರಲೋಕದ ತಂದೆಯು ನಮಗೆ ಏನು ಹೇಳುವನೋ ಈಗ ಗಮನವಿಟ್ಟು ಕೇಳಿಸಿಕೊಳ್ಳೋಣ. ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದೂ ತೆಗೆಯಲ್ಪಡುವುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ನಾವು ವಿಮೋಚನಕಾಂಡ ಪುಸ್ತಕದ ಅಧ್ಯಯನದ ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ. ಇನ್ನುಳಿದ 6 ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಿದರೆ ವಿಮೋಚನಕಾಂಡ ಪುಸ್ತಕದ ಅಧ್ಯಯನವು ಮುಕ್ತಾಯಗೊಳ್ಳುತ್ತದೆ. ಪ್ರಿಯರೇ, ಇಲ್ಲಿಯವರೆಗೂ ನಾವು ಧ್ಯಾನ ಮಾಡಿದ ಎಲ್ಲ ಅಧ್ಯಯನಗಳ ಮೂಲಕ ನೀವೆಲ್ಲರೂ ಆತ್ಮಿಕ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೀರೆಂದು ನಾನು ನಂಬುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಯವರೆಗೂ ನಮ್ಮನ್ನು ತನ್ನ ದಿವ್ಯ ಜ್ಞಾನದಿಂದ ತುಂಬಿಸಿ ತನ್ನ ಆತ್ಮನ ಮೂಲಕ ಮಾರ್ಗದರ್ಶಿಸಿ ನಡೆಸಿದಂಥ ತಂದೆಯಾದ ದೇವರು ಇಂದಿನ ಧ್ಯಾನದಲ್ಲಿಯೂ ಸಹ ನಮ್ಮನ್ನು ತನ್ನ ದಿವ್ಯ ಆಶೀರ್ವಾದದಿಂದ ತುಂಬಿಸಿ ನಡೆಸಲಿ ಎಂಬ ಪ್ರಾರ್ಥನಾ ಮನೋಭಾವದೊಂದಿಗೆ ಇಂದಿನ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗೋಣ. ಪ್ರಿಯರೇ, ಇಂದು ನಾವು ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 10ನೇ ವಚನದಿಂದ 35ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 10ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಹೇಳಿದ್ದೇನೆಂದರೆ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ. ಕೇಳು, ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿಯಾದರೂ ನಡೆಯದಂಥ ಮಹತ್ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲಾ ಜನರು ಯೆಹೋವನು ಮಾಡುವ ಮಹತ್ಕಾರ್ಯವನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಭಯಂಕರವಾದದ್ದು ಎಂಬುದರ ಅರ್ಥವು ಭಯ ಹುಟ್ಟಿಸುವಂಥದ್ದು ಎಂಬುದಾಗಿದೆ. ನೋಡಿರಿ, ದೇವರು ತನ್ನ ಜನರ ಸುತ್ತಲೂ ಹಾಕಲಿರುವ ಆವರಣವು ಹೀಗೆ ಭಯಪಡಿಸುವಂಥದ್ದು ಆಗಿಲ್ಲದಿದ್ದಲ್ಲಿ ಆತನ ಜನರು ವೈರಿಗಳಿಂದ ನುಂಗಿ ಹಾಕಲ್ಪಡುತ್ತಿದ್ದರು. ಮುಂದುವರೆದು ನಾವು 11ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ನಾನು ಈ ಹೊತ್ತು ನಿಮಗೆ ಆಜ್ಞಾಪಿಸುವುದನ್ನು ನೀವು ಅನುಸರಿಸಿ ನಡೆಯಬೇಕು. ಇಗೋ, ನಾನು ಅಮೋರಿಯರನ್ನು, ಕಾನಾನ್ಯರನ್ನು, ಹಿತ್ತಿಯರನ್ನು, ಪೆರೆಜೀಯರನ್ನು, ಹಿವಿಯರನ್ನು, ಯೆಬೂಸಿಯರನ್ನು ನಿಮ್ಮ ಮುಂದೆ ಹೊರಡಿಸುವೆನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರು ಇಸ್ರಾಯೇಲರ ವೈರಿಗಳನ್ನೆಲ್ಲ ಓಡಿಸಿ ಬಿಡುವೆನೆಂದು ಹೇಳುತ್ತಾನೆ. ಈ ರೀತಿಯಾಗಿ ಆತನು ಹೇಳಿರುವುದು ಇದು 3ನೇ ಸಾರಿಯಾಗಿರುತ್ತದೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 12ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ಸೇರುವ ದೇಶದ ನಿವಾಸಿಗಳ ಸಂಗಡ ಯಾವ ಒಡಂಬಡಿಕೆಯನ್ನು ಮಾಡಿಕೊಳ್ಳಬಾರದು. ನೋಡಿಕೊಳ್ಳಿರಿ, ಮಾಡಿಕೊಂಡರೆ ಅದು ನಿಮ್ಮ ಮಧ್ಯದಲ್ಲಿ ಉರುಲಿನಂತಿರುವುದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಆ ದೇಶದ ಯಾವ ಜನಾಂಗಗಳೊಂದಿಗೂ ಒಡಂಬಡಿಕೆ ಮಾಡಿಕೊಳ್ಳಬಾರದೆಂದು ದೇವರು ಇಸ್ರಾಯೇಲರಿಗೆ ಎಚ್ಚರಿಕೆ ನೀಡುತ್ತಾನೆ. ನೋಡಿರಿ, ಗಿಬ್ಯೋನ್ಯರು ಯೆಹೋಶುವನ ಬಳಿಗೆ ಬಂದಾಗ ಅವರು ಇಸ್ರಾಯೇಲರನ್ನು ವಂಚಿಸಿದರು. ತಾವು ತುಂಬಾ ದೂರದ ದೇಶದವರೆಂಬುದಾಗಿ ಸುಳ್ಳು ಹೇಳಿದರು. ಅದಕ್ಕಾಗಿ ಅವರು ಹಾಳಾದ ರೊಟ್ಟಿಯನ್ನು ತೋರಿಸಿ ಯೆಹೋಶುವನನ್ನು ನಂಬಿಸಿದರು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಕಾನಾನಿನ ಜನಾಂಗಗಳೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳಬಾರದೆಂದು ದೇವರು ಯಾಕೆ ಹೇಳಿದನು? ಯಾಕಂದರೆ ಅವರು ಹಾಗೆ ಒಡಂಬಡಿಕೆ ಮಾಡಿಕೊಂಡಲ್ಲಿ
ಅದು ಮುಂದೆ ಅವರಿಗೆ ಉರುಲಾಗಿ ಅವರನ್ನು ಪುನಃ ದೇವರಲ್ಲದ ಆರಾಧನೆಗೆ ನಡೆಸಬಹುದು ಎಂಬ ಕಾರಣದಿಂದಲೇ ಆಗಿತ್ತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 13 ಹಾಗೂ 14ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದದರಿಂದ ನೀವು ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಕಡಿದು ಬಿಡಬೇಕು. ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು ಎಂಬ ಹೆಸರುಳ್ಳ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದ್ದರಿಂದ ನೀವು ಬೇರೆ ಯಾವ ದೇವರ ಮುಂದೆಯೂ ಅಡ್ಡ ಬೀಳಬಾರದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ಆತನು ಸ್ವಗೌರವವನ್ನು ಕಾಪಾಡಿಕೊಳ್ಳುವ ದೇವರಾಗಿದ್ದಾನೆ. ತನ್ನ ಗೌರವವನ್ನು ಮತ್ತು ತನ್ನ ಮಹಿಮೆಯನ್ನು ಸುಳ್ಳು ದೇವರುಗಳೊಂದಿಗೆ ಹಂಚಿಕೊಳ್ಳಲಾರನು. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 15ರಿಂದ 17 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನೀವು ಆ ದೇಶದ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳದಂತೆ ಜಾಗರೂಕರಾಗಿರಿ. ಮಾಡಿಕೊಂಡರೆ ಅವರು ತಮ್ಮ ದೇವತೆಗಳನ್ನು ಪೂಜಿಸಿ ಯಜ್ಞಗಳನ್ನು ಮಾಡುವಾಗ ಅವರಲ್ಲಿ ಒಬ್ಬನು ಯಜ್ಞ ಭೋಜನಕ್ಕೆ ನಿಮ್ಮನ್ನೂ ಕರೆದಾನು. ನೀವು ಹೋಗಿ ಭೋಜನ ಮಾಡಿರಿ. ಅದಲ್ಲದೆ ನೀವು ನಿಮ್ಮ ಗಂಡು ಮಕ್ಕಳಿಗೆ ಅವರಲ್ಲಿ ಕನ್ನಿಕೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಸ್ಪದ ಉಂಟಾಗುವುದು. ತರುವಾಯ ಆ ಸೊಸೆಯರು ತೌರ ಮನೆಯ ದೇವತೆಗಳನ್ನು ಪೂಜಿಸುವವರಾಗಿ ನಿಮ್ಮ ಮಕ್ಕಳನ್ನು ಅನ್ಯ ದೇವರುಗಳ ಪೂಜೆ ಎಂಬ ವ್ಯಭಿಚಾರಕ್ಕೆ ಎಳೆದಾರು. ಎಚ್ಚರ, ದೇವರೆಂದು ಎರಕದ ವಿಗ್ರಹಗಳನ್ನು ಮಾಡಿಸಿಕೊಳ್ಳಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಾನಾನ್ ದೇಶದ ತುಂಬೆಲ್ಲ ದೇವರು ಅಸಹ್ಯಪಡುವ ಆರಾಧನೆಯು ತುಂಬಿಕೊಂಡಿತ್ತು. ಆ ದೇಶವಿಡೀ ಅನೀತಿಯೂ ತುಂಬಿತ್ತು. ಆದ್ದರಿಂದ ಈ ರೀತಿಯ ಚಟುವಟಿಕೆ ತುಂಬಿದ್ದ ಆ ಜನರಿಂದ ಇಸ್ರಾಯೇಲರು ಪ್ರತ್ಯೇಕವಾಗಿರಬೇಕೆಂದು ಮತ್ತು ಅವರೊಡನೆ ಯಾವ ಒಡಂಬಡಿಕೆಯನ್ನು ಮಾಡಿಕೊಳ್ಳಬಾರದೆಂದು ದೇವರು ಅವರನ್ನು ಎಚ್ಚರಿಸುತ್ತಾನೆ. ಅವರನ್ನು ಇಸ್ರಾಯೇಲರು ನಾಶ ಮಾಡಬೇಕಾಗಿತ್ತು, ಇಲ್ಲವೇ ದೇಶದಿಂದ ಓಡಿಸಿ ಬಿಡಬೇಕಾಗಿತ್ತು. ಅಷ್ಟೇ ಅಲ್ಲದೆ ಇನ್ನೊಂದು ಕಾರಣವೂ ಸಹ ಇತ್ತು. ನೋಡಿರಿ, ಕಾನಾನಿನ ನಿವಾಸಿಗಳಲ್ಲಿ ಲೈಂಗಿಕ ರೋಗವು ತುಂಬಾ ಹರಡಿತ್ತೆಂದು ಚರಿತ್ರೆಯಿಂದ ತಿಳಿದುಬರುತ್ತದೆ. ಆದ್ದರಿಂದ ಈ ರೋಗದ ವಿನಾಶಗಳಿಂದ ತನ್ನ ಜನರನ್ನು ಕಾಪಾಡಬೇಕೆಂಬುದು ದೇವರ ಬಯಕೆಯಾಗಿತ್ತು. ಆದರೆ ಪ್ರಿಯರೇ, ದುಃಖಕರವಾದಂಥ ಸಂಗತಿ ಏನೆಂದರೆ, ಇಸ್ರಾಯೇಲರು ದೇವರಿಗೆ ಅವಿಧೇಯರಾಗಿ ಈ ಜನರನ್ನು ದೇಶದಿಂದ ಸಂಪೂರ್ಣವಾಗಿ ಹೊರಡಿಸಿ ಬಿಡಲಿಲ್ಲ. ಇದರ ಪರಿಣಾಮವನ್ನು ಅವರು ಅನುಭವಿಸಬೇಕಾಯಿತು. ಆದ್ದರಿಂದ ಕೊನೆಗೆ ಈ ರೀತಿಯಾಗಿ ಅವಿಧೇಯರಾದ ಇಸ್ರಾಯೇಲರನ್ನು ದೇವರು ಬಾಬೆಲ್ ದೇಶಕ್ಕೆ ಸೆರೆಯಾಗಿ ಕಳುಹಿಸಿದನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 18ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಜಾತ್ರೆಯನ್ನು ಆಚರಿಸಬೇಕು. ನಾನು ನಿಮಗೆ ಆಜ್ಞಾಪಿಸಿದಂತೆ ನೀವು ಚೈತ್ರ ಮಾಸದ ನೇಮಕವಾದ ಕಾಲದಲ್ಲಿ 7 ದಿವಸ ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ನೀವು ಚೈತ್ರ ಮಾಸದಲ್ಲಿಯೇ ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ ಬಂದೀರಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ದೇವರು ಇಸ್ರಾಯೇಲರ ಹಬ್ಬಗಳನ್ನು ಪುನಃ ಸ್ಥಾಪಿಸುವುದರ ಮೂಲಕ ಅವರನ್ನು ಆ ದೇಶಕ್ಕೆ ಹೋಗಲು ಸಿದ್ಧ ಮಾಡುತ್ತಿದ್ದನು. ಮುಂದುವರೆದು ನಾವು 23ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ವರ್ಷಕ್ಕೆ 3 ಆವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ಇಸ್ರಾಯೇಲರ ದೇವರಾಗಿರುವ ಕರ್ತನಾದ ಯೆಹೋವನ ಸನ್ನಿಧಿಯಲ್ಲಿ ನೆರೆಯಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ದೇವರು ಬೇರೆ ಬೇರೆ ಸಂಗತಿಗಳ ಕುರಿತಾಗಿ ಕಟ್ಟಳೆಗಳನ್ನು ಕೊಡುತ್ತಿರುವುದನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಇಸ್ರಾಯೇಲರು ಪಾಲಿಸಬೇಕಾದ ಮತ್ತು ಮಾಡಬಾರದ ಅನೇಕ ಸಂಗತಿಗಳು ಇದ್ದವು. ಮುಂದುವರೆದು ನಾವು 25 ಹಾಗೂ 26ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನನಗೆ ಯಜ್ಞವನ್ನು ಮಾಡುವಾಗ ಆ ಯಜ್ಞ ಪಶುವಿನ ರಕ್ತದೊಡನೆ ಹುಳಿಹಿಟ್ಟನ್ನು ಸಮರ್ಪಿಸಕೂಡದು. ಪಸ್ಕದಲ್ಲಿ ನೀವು ಸಮರ್ಪಿಸಿದ ಯಜ್ಞ ಮಾಂಸವನ್ನು ಮರುದಿನದವರೆಗೂ ಉಳಿಸಬಾರದು. ಭೂಮಿಯ ಪ್ರಥಮ ಫಲಗಳಲ್ಲಿ ಶ್ರೇಷ್ಠವಾದದ್ದನ್ನು ನಿಮ್ಮ ದೇವರಾದ ಯೆಹೋವನ ಮಂದಿರಕ್ಕೆ ತರಬೇಕು. ಆಡು ಮರಿಯನ್ನು ಅದರ ತಾಯಿಯ ಹಾಲಿನಲ್ಲಿ ಬೇಯಿಸಕೂಡದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇಸ್ರಾಯೇಲರು ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕಿತ್ತು. ತಾಯಿಯ ಹಾಲಿನಲ್ಲಿ ಆಡು ಮರಿಯನ್ನು ಬೇಯಿಸಬಾರದು. ಅಂದರೆ
ಅಸ್ವಾಭಾವಿಕವಾದಂಥ ಸಂಗತಿಗಳನ್ನು ಅವರು ಮಾಡಬಾರದಿತ್ತು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 29ರಿಂದ 35 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮೋಶೆ ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯ್ ಬೆಟ್ಟದಿಂದ ಇಳಿದು ಬಂದಾಗ ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು. ಆದರೆ ಆ ಸಂಗತಿ ಅವನಿಗೆ ತಿಳಿಯಲಿಲ್ಲ. ಮೋಶೆಯ ಮುಖವು ಪ್ರಕಾಶವಾಗಿರುವುದನ್ನು ಆರೋನನು ಇಸ್ರಾಯೇಲರು ನೋಡಿ ಅವನ ಹತ್ತಿರಕ್ಕೆ ಬರುವುದಕ್ಕೆ ಭಯಪಟ್ಟರು. ಆದರೆ ಮೋಶೆ ಅವರನ್ನು ಕರೆಯಲು ಆರೋನನು ಸಮೂಹದ ಅಧಿಪತಿಗಳೆಲ್ಲರೂ ಅವನ ಬಳಿಗೆ ಬಂದರು. ಮೋಶೆ ಅವರ ಸಂಗಡ ಮಾತಾಡಿದನು. ತರುವಾಯ ಇಸ್ರಾಯೇಲರೆಲ್ಲರೂ ಹತ್ತಿರಕ್ಕೆ ಬಂದರು. ಮೋಶೆ ತಾನು ಸೀನಾಯ್ ಬೆಟ್ಟದಲ್ಲಿ ಯೆಹೋವನಿಂದ ಹೊಂದಿದ ಆಜ್ಞೆಗಳನ್ನೆಲ್ಲ ಅವರಿಗೆ ತಿಳಿಸಿದನು. ಮೋಶೆ ಅವರ ಸಂಗಡ ಮಾತಾಡುವುದನ್ನು ಮುಗಿಸಿದಾಗ ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಂಡನು. ಅವನು ಯೆಹೋವನ ಸಂಗಡ ಮಾತಾಡಬೇಕೆಂದು ಸನ್ನಿಧಿಗೆ ಹೋಗುವಾಗೆಲ್ಲ ಹೊರಗೆ ಬರುವ ತನಕ ಆ ಮುಸುಕನ್ನು ತೆಗೆದಿಡುವನು. ಅವನು ಹೊರಗೆ ಬಂದಾಗ ಯೆಹೋವನು ಆಜ್ಞಾಪಿಸಿದ್ದನ್ನೆಲ್ಲ ಇಸ್ರಾಯೇಲರಿಗೆ ತಿಳಿಸುವನು. ಮೋಶೆಯ ಮುಖವು ಪ್ರಕಾಶಮಾನವಾಗಿರುವುದನ್ನು ಇಸ್ರಾಯೇಲರು ನೋಡುತ್ತಿದ್ದರು. ಆದ ಕಾರಣ ಅವನು ಯೆಹೋವನ ಸಂಗಡ ಮಾತಾಡುವುದಕ್ಕೆ ಹೋಗುವವರೆಗೆ ತನ್ನ ಮುಖದ ಮೇಲೆ ಆ ಮುಸುಕನ್ನು ತಿರುಗಿ ಹಾಕಿಕೊಂಡಿರುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಮೋಶೆಯು ಯೆಹೋವನ ಸಂಗಡ ಮಾತಾಡಿ ಹಿಂದಿರುಗುವಾಗ ಅವನ ಮುಖವು ಪ್ರಕಾಶಮಾನವಾಗಿರುತ್ತಿತ್ತೆಂದು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮತ್ತು ಅವನು ಮುಂದಿನ ಸಾರಿ ಯೆಹೋವನ ಸಂಗಡ ಮಾತಾಡುವುದಕ್ಕೆ ಹೋಗುವವರೆಗೆ ತನ್ನ ಮುಖದ ಮೇಲೆ ಆ ಮುಸುಕನ್ನು ತಿರುಗಿ ಹಾಕಿಕೊಂಡಿರುವನು. ಇಲ್ಲಿಗೆ ಪ್ರಿಯರೇ, ವಿಮೋಚನಕಾಂಡ ಪುಸ್ತಕದ 34ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಾವು ಈಗ ವಿಮೋಚನಕಾಂಡ ಪುಸ್ತಕದ 35ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಕರ್ತನಲ್ಲಿ ಪ್ರಿಯರೇ, ವಿಮೋಚನಕಾಂಡ ಪುಸ್ತಕ 35ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಸಬ್ಬತ್ ಪುನರುಚ್ಚರಿಸಲ್ಪಟ್ಟದ್ದು, ಗುಡಾರಕ್ಕಾಗಿ ಉದಾರ ಕಾಣಿಕೆಗಳು, ಬೆಚಲೇಲನನ್ನು ಒಹೋಲಿಯಾಬನನ್ನು ಕೆಲಸಕ್ಕೆ ನೇಮಿಸಿದ್ದು ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲರೊಂದಿಗೆ ಸಬ್ಬತ್ ದಿನದ ಕುರಿತಾಗಿ ಮಾತನಾಡಿದನು. ಈ ವಿಚಾರ ಮಾತನಾಡಿದ್ದು ಇದು 3ನೇ ಸಾರಿಯಾಗಿದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 35ನೇ ಅಧ್ಯಾಯ ಪ್ರಾರಂಭದ 3 ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಮೋಶೆ ಇಸ್ರಾಯೇಲರ ಸಮೂಹವನ್ನೆಲ್ಲ ಕೂಡ ಕರೆಸಿ ಅವರಿಗೆ, ನೀವು ಅನುಸರಿಸಬೇಕೆಂದು ಯೆಹೋವನು ನಿಮಗೆ ಹೀಗೆ ಅಪ್ಪಣೆ ಮಾಡಿದ್ದಾನೆ. 6 ದಿನಗಳು ಕೆಲಸ ನಡೆಯಬೇಕು. 7ನೆಯ ದಿನವು ಪರಿಶುದ್ಧವಾದ ದಿನ. ಅದು ಯೆಹೋವನಿಗೆ ಮೀಸಲಾದ ಸಬ್ಬತ್ ದಿನವಾದ್ದರಿಂದ ಅದರಲ್ಲಿ ನೀವು ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಿಬಿಡಬೇಕು. ಆ ದಿನದಲ್ಲಿ ಕೆಲಸ ಮಾಡುವವನಿಗೆ ಮರಣದಂಡನೆಯಾಗಬೇಕು. ನೀವು ವಾಸಿಸುವ ಯಾವ ಸ್ಥಳದಲ್ಲಿಯಾದರೂ ಸಬ್ಬತ್ ದಿನದಲ್ಲಿ ಬೆಂಕಿಯನ್ನು ಹೊತ್ತಿಸಬಾರದು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಬ್ಬತ್ ಎನ್ನುವುದು ಪ್ರಥಮ ಸೃಷ್ಟಿಗೆ ಸೇರಿದ್ದಾದ್ದರಿಂದ ಅದನ್ನು ಪಾಲಿಸಬೇಕಾಗಿದೆ ಎಂದು ದೇವರು ಒತ್ತಿ ಹೇಳುತ್ತಾನೆ. ನೋಡಿರಿ, ಮಾನವ ಕುಲವು ದೇವರ ಸೌಜನ್ಯಶೀಲ ಕೈಗಳನ್ನು ಬಿಡುತ್ತಿದ್ದಂತೆಯೇ ಅವನು ದೇವರಿಂದ ದೂರವಾಗತೊಡಗಿದನು. ಕೊನೆಗೆ ಇಡೀ ಮಾನವ ಜನಾಂಗವೇ ನಿಜ ದೇವರನ್ನು ಮರೆತುಬಿಟ್ಟು ಸೃಷ್ಟಿಯ ಬೇರೆ ಬೇರೆ ವಸ್ತು ಜೀವಿಗಳನ್ನು ಆರಾಧಿಸುವುದರಲ್ಲಿ ತೊಡಗಿತು ಮತ್ತು ಮಾನವನು ಸಬ್ಬತ್ ದಿನವನ್ನು ಆಚರಿಸುವುದನ್ನು ಬಿಟ್ಟುಬಿಟ್ಟನು. ಪ್ರಿಯರೇ, ಈ ಸಬ್ಬತ್ ಆಚರಣೆಯು ತನಗೂ ತನ್ನ ಜನರಾದ ಇಸ್ರಾಯೇಲರಿಗೂ ನಡುವೆ ಇರುವಂಥ ಸಂಬಂಧದ ಒಂದು ವಿಶೇಷವಾದಂಥ ಚಿಹ್ನೆಯಾಗಿದೆ ಎಂದು ದೇವರು ಹೇಳುತ್ತಾನೆ. ದೇವರು ಈ ಕುರಿತಾಗಿ ಕಟ್ಟಳೆಗಳನ್ನು ನೇಮಿಸಿದನು. ಅವು ವಾಗ್ದಾನದ ದೇಶದಲ್ಲಿ ವಾಸಿಸುವ ಇಸ್ರಾಯೇಲರು ಕೈಕೊಳ್ಳಬೇಕಾಗಿತ್ತು. ನೋಡಿರಿ, ಒಂದು ವೇಳೆ ಯಾರಾದರೂ ಸಬ್ಬತ್ ದಿನದಂದು ಕೆಲಸ ಮಾಡಿದರೆ ಅವನನ್ನು ಕಲ್ಲೆಸೆದು ಕೊಲ್ಲಬೇಕಾಗಿತ್ತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 35ನೇ ಅಧ್ಯಾಯ 4ರಿಂದ 5 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ.
ಮೋಶೆಯು ಇಸ್ರಾಯೇಲರ ಸರ್ವ ಸಮೂಹಕ್ಕೆ ಹೀಗೆಂದನು, ಯೆಹೋವನು ಆಜ್ಞಾಪಿಸಿದ್ದೇನೆಂದರೆ, ನೀವು ನಿಮ್ಮ ಒಳಗೆ ಯೆಹೋವನಿಗೆ ಕಾಣಿಕೆಯನ್ನು ಎತ್ತಿಕೊಡಬೇಕು. ಮನಃಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವವರೇ ತರಬೇಕು. ಯೆಹೋವನಿಗೆ ತರಬೇಕಾದ ಆ ಕಾಣಿಕೆಯು ಎಂಥದಾಗಿರಬೇಕೆಂದರೆ ಚಿನ್ನ, ಬೆಳ್ಳಿ, ತಾಮ್ರ ಎಂಬ ಲೋಹಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಗುಡಾರ ಕಟ್ಟಲು ಕೊಡುವ ಕಾಣಿಕೆಗಳು ಸ್ವೇಚ್ಛೆಯಿಂದ ಕೊಟ್ಟವುಗಳಾಗಿರಬೇಕು. ನೋಡಿರಿ, ಜನರು ಕಾಣಿಕೆ ತರಲೇಬೇಕೆಂಬ ನಿರ್ಬಂಧವೂ ಇರಲಿಲ್ಲ. ಅವರ ಮೇಲೆ ಯಾವ ಒತ್ತಡವೂ ಹಾಕಲ್ಪಡಲಿಲ್ಲ. ಇದು ದಶಮಾಂಶ ಕಾಣಿಕೆಯಾಗಿರಲಿಲ್ಲ, ಆದರೆ ಸ್ವೇಚ್ಛೆಯಿಂದ ಕೊಡುವ ಕಾಣಿಕೆಯಾಗಿತ್ತು. ಅವರು ಕಾಣಿಕೆಯಾಗಿ ಚಿನ್ನ, ಬೆಳ್ಳಿ, ತಾಮ್ರವಲ್ಲದೆ ಇನ್ನಿತರ ವಸ್ತುಗಳನ್ನು ತರಬಹುದಾಗಿತ್ತು. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 35ನೇ ಅಧ್ಯಾಯ 6-9 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರಗಳು, ನಾರು ಬಟ್ಟೆಗಳು, ಆಡು ಕೂದಲಿನ ಬಟ್ಟೆಗಳು, ಹದ ಮಾಡಿರುವ ಕೆಂಪು ಬಣ್ಣದ ಕುರಿ ತೊಗಲುಗಳು, ಕಡಲು ಹಂದಿಯ ತೊಗಲುಗಳು, ಜಾಲಿಮರವು, ದೀಪಕ್ಕೆ ಬೇಕಾದ ಎಣ್ಣೆಯು, ಅಭಿಷೇಕ ತೈಲಕ್ಕೆ ಮತ್ತು ಪರಿಮಳ ಧೂಪಕ್ಕೆ ಬೇಕಾದ ಸುಗಂಧ ದ್ರವ್ಯಗಳು, ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ರತ್ನಗಳು, ಚೀಲದ ಪದಕದಲ್ಲಿ ಕೆತ್ತಬೇಕಾದ ನಾನಾ ರತ್ನಗಳು ಇವೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಗುಡಾರ ನಿರ್ಮಾಣಕ್ಕಾಗಿ ಇಸ್ರಾಯೇಲರು ಈ ಮೇಲಿನ ವಸ್ತುಗಳಲ್ಲಿ ಯಾವುದನ್ನಾದರೂ ಕಾಣಿಕೆಯಾಗಿ ತರಬಹುದಿತ್ತು. ನೋಡಿರಿ, ಆ ದಿನಗಳಲ್ಲಿ ಟೆಂಡರ್ ಕರೆಯುವ ಕ್ರಮವೂ ಇರಲಿಲ್ಲ. ವಸ್ತುಗಳನ್ನು ಇತರ ವಸ್ತುಗಳೊಂದಿಗೆ ಬದಲಾಯಿಸಿ ವ್ಯವಹಾರ ಮಾಡುತ್ತಿದ್ದರು. ಆದ್ದರಿಂದ ಇಸ್ರಾಯೇಲರು ಕರ್ತನ ಕೆಲಸಕ್ಕಾಗಿ ಹಣವನ್ನು ಕೊಡದೆ ವಸ್ತುರೂಪದ ಕಾಣಿಕೆಗಳನ್ನೇ ಕೊಡುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರ ಸೇವೆ ಮಾಡುವುದಕ್ಕೆ ಇದೂ ಒಂದು ಮಾರ್ಗವಾಗಿದೆ. ನೋಡಿರಿ, ಸೇವೆಗೆ ಹಣದ ಅಗತ್ಯವಿದೆ ಮತ್ತು ಅದು ನಿಜವಾದದ್ದೇ. ಆದರೆ ಆತನ ಸೇವೆಗೆ ವಸ್ತುರೂಪದ ಕಾಣಿಕೆಗಳನ್ನೂ ಕೂಡ ಸಮರ್ಪಿಸಬಹುದು. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದ ಇಸ್ರಾಯೇಲರಲ್ಲಿ ಗುಡಾರಕ್ಕಾಗಿ ಕಾಣಿಕೆ ಕೊಡತಕ್ಕ ಈ ವಸ್ತುಗಳು ಎಲ್ಲಿಂದ ಬಂದವು ಎಂದು ಕೆಲವರು ಕೇಳಬಹುದು. ನೋಡಿರಿ, ಅವರು ಐಗುಪ್ತ ದೇಶದಿಂದ ಬಹಳ ಆಸ್ತಿವಂತರಾಗಿ ಹೊರಬರುವರು ಎಂಬುದಾಗಿ ದೇವರು ಹೇಳಿದ್ದ ಮಾತನ್ನು ನೆನಪಿಸಿಕೊಳ್ಳಿರಿ. ಅದನ್ನು ನಾವು ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅವರು ತಮ್ಮ ಬಾಕಿಯಾದ ಸಂಬಳವನ್ನು ಪಡೆದುಕೊಳ್ಳುವ ಹಾಗೆ ದೇವರು ಮಾಡಿದನು. ಇಸ್ರಾಯೇಲರನ್ನು ತಮ್ಮ ದೇಶದಿಂದ ಹೊರದೂಡುವುದಕ್ಕೆ ಐಗುಪ್ತರು ಬಹುಕಾತರರಾಗಿದ್ದರಿಂದ ಇಸ್ರಾಯೇಲರು ಕೇಳಿದ್ದನ್ನೆಲ್ಲ ಅವರು ಕೊಟ್ಟು ಬಿಟ್ಟರು. ಹೀಗೆ ಪ್ರಿಯರೇ, ಇಸ್ರಾಯೇಲರು ಐಗುಪ್ತ ದೇಶದ ಬಹುಸಂಪತ್ತಿನೊಂದಿಗೆ ಹೊರಟು ಬಂದರು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 35ನೇ ಅಧ್ಯಾಯ 30-33 ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಮತ್ತು ಮೋಶೆಯು ಇಸ್ರಾಯೇಲರಿಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ, ಚಿನ್ನ, ಬೆಳ್ಳಿ, ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ, ರತ್ನಗಳನ್ನು ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ, ಬೇರೆ ಸಕಲ ವಿಧವಾದ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ಯೆಹೋವನು ಯಹೂದ ಕುಲದವನಾದ ಹೂರನ ಮೊಮ್ಮಗನು, ಊರಿಯ ಮಗನೂ ಆಗಿರುವ ಬೆಚಲೇಲನೆಂಬುವನನ್ನು ಗೊತ್ತಾಗಿ ನೇಮಿಸಿ, ಅವನಿಗೆ ದಿವ್ಯಾತ್ಮನನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯಾ, ವಿವೇಕಗಳನ್ನು, ಸಕಲ ಶಿಲ್ಪಶಾಸ್ತ್ರಜ್ಞಾನವನ್ನು ಅನುಗ್ರಹಿಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಗುಡಾರದಲ್ಲಿನ ಅತಿ ಮುಖ್ಯವಾದಂಥ ವಸ್ತುಗಳನ್ನು ನಿರ್ಮಿಸಲು ದೇವರು ಬೆಚಲೇಲನನ್ನು ಸಾಮರ್ಥ್ಯಗೊಳಿಸಿದ್ದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮುಂದುವರಿದು ನಾವು 34ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಅದಲ್ಲದೆ ಮತ್ತೊಬ್ಬರಿಗೆ ಕಲಿಸಿಕೊಡುವುದಕ್ಕೆ ಸಹ ಅವನಿಗೂ ದಾನ್ ಕುಲದ ಅಹಿಸಾಮಾಕನ ಮಗನಾದ ಒಹೋಲಿಯಾಬನಿಗೂ ವರ ಕೊಟ್ಟಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರು ಈ ಕೌಶಲ್ಯವನ್ನು ಇತರರಿಗೂ ಕಲಿಸಿಕೊಡುವ ವರವನ್ನು ಬೆಚಲೇಲನಿಗೆ ಅನುಗ್ರಹಿಸಿದ್ದನು ಎಂಬುದಾಗಿ ಈ ವಾಕ್ಯ ಭಾಗವು ಬಹುಸ್ಪಷ್ಟವಾಗಿ ತಿಳಿಸುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಕಾಂಡ ಪುಸ್ತಕ 35ನೇ ಅಧ್ಯಾಯ
35ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಶಿಲ್ಪಿಗಳು, ಚಮತ್ಕಾರವಾದ ಕೆಲಸ ಕಲ್ಪಿಸುವವರು, ನೀಲಿ ಧೂಮ್ರ ರಕ್ತವರ್ಣದ ದಾರದಿಂದಲೂ ನಾರು ಬಟ್ಟೆಯಿಂದಲೂ ಬೂಟೆದಾರಿ ಕೆಲಸ ಮಾಡುವವರು, ನೇಯುವವರು, ಅಂತೂ ಎಲ್ಲ ಕಸುಬುದಾರರು ನಡೆಸುವ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಮಾಡುವುದಕ್ಕೂ ಯೆಹೋವನು ಅವರಿಗೆ ಜ್ಞಾನವನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಗುಡಾರವು ಬಹು ಅಂದವಾದ ನಿರ್ಮಾಣವಾಗಿದೆ. ಅದು ಮರುಭೂಮಿಯಲ್ಲಿ ಒಂದು ಆಭರಣದಂತಿದೆ. ಅದು ವಿಶಾಲವಾದ ವಸ್ತುವಲ್ಲ, ಬಹು ಚಿಕ್ಕದಾದ ಕಟ್ಟಡವಾಗಿತ್ತು. ಆದರೆ ಅದಕ್ಕಾಗಿ ಉಪಯೋಗಿಸಿದ ಎಲ್ಲ ವಸ್ತುಗಳ ಒಟ್ಟು ಬೆಲೆಯು ಸುಮಾರು 35 ಕೋಟಿ ರೂಪಾಯಿಗಳು ಎಂಬುದಾಗಿ ಅಂದಾಜು ಮಾಡಲಾಗಿದೆ. ನೋಡಿರಿ, ಈಗಿನ ಹಣದುಬ್ಬರದ ಕಾಲದಲ್ಲಿ ಇದು ಇನ್ನೂ ಹೆಚ್ಚಾಗಿರಬಹುದೆಂದು ನಾನು ನೆನೆಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಈ ಗುಡಾರವು ದೇವರ ಅಮೂಲ್ಯವಾದ ಆಭರಣವಾಗಿದ್ದು ಆತನ ಮಗನಾದ ಯೇಸುಕ್ರಿಸ್ತನ ಸಂಕೇತವಾಗಿದೆ. ದೇವರಿಗೆ ಮಹಿಮೆಯುಂಟಾಗಲಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಇದುವರೆಗೆ ನಾವು ಪರಿಶುದ್ಧಾತ್ಮನ ಸಹಾಯದಿಂದ ಆತನ ವಾಕ್ಯಗಳನ್ನು ಕೇಳಿಸಿಕೊಂಡೆವು. ಅನೇಕ ದಿವಸಗಳಿಂದ ನಾವು ಮೋಶೆಯನ್ನು ಕುರಿತು ನೋಡುತ್ತಾ ಇದ್ದೇವೆ. ಅವನ ಎಲ್ಲ ಸರಿ ತಪ್ಪು ವ್ಯಕ್ತಿತ್ವಗಳನ್ನು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಏನು ಪ್ರಿಯರೇ? ದೇವರು ತನ್ನ ಕೆಲಸಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಕರೆಯುವಾಗ ಅವನವರ ತಲಾಂತುಗಳನ್ನು ಅಥವಾ ದೊಡ್ಡ ವ್ಯಕ್ತಿತ್ವಗಳನ್ನು ನೋಡುವುದಿಲ್ಲ. ಆತನು ನಮ್ಮ ಅಂತರಂಗವನ್ನು ನೋಡುವವನಾಗಿದ್ದಾನೆ. ಮೋಶೆಯು ಫರೋಹನ ಅರಮನೆಯಲ್ಲಿ ರಾಜಕುಮಾರನಾಗಿದ್ದಾಗಲೇ ತನ್ನ ಜನರ ಕಷ್ಟವನ್ನು ಅರಿತುಕೊಂಡಿದ್ದನು. ಅವನು ಒಬ್ಬ ಇಸ್ರಾಯೇಲ್ಯನನ್ನು ಹೊಡೆಯುತ್ತಿದ್ದ ಐಗುಪ್ತ್ಯನನ್ನು ಕೊಂದು ಬಿಟ್ಟದ್ದನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಳಬಹುದು. ಹಾಗಾದರೆ ಇದೇ ರೀತಿಯಲ್ಲಿ ನಾವು ಪಾಪವೆಂಬ ದಾಸತ್ವದಲ್ಲಿರುವ ಲೋಕವನ್ನು ಬಿಡಿಸುವ ಕರ್ತನ ಕಾರ್ಯದಲ್ಲಿ ತೊಡಗಬೇಕಲ್ಲವೇ? ಹೀಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.